ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ 5 ಗುರುವಾರ ಬೆಲ್ಲದ ದೀಪದ ಆರತಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಅದನ್ನು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಬಂದರೆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ನಿಮ್ಮ ಡೌಟ್ಸನ್ನು ನಾನು ಕ್ಲಿಯರ್ ಮಾಡ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ 5 ಗುರುವಾರಗಳ ವಿಶೇಷವಾದಂತಹ ಬೆಲ್ಲದ ದೀಪದ ಆರತಿಯನ್ನು ಯಾವ ರೀತಿಯಾಗಿ ಮಾಡೋದು ಮತ್ತು ಯಾವ ಥರ ಮಾಡಬೇಕು, ಜೊತೆಗೆ ಮಾಡಿದರೆ ಏನೆಲ್ಲ ಉಪಯೋಗ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು ಅಂತ ಅನಿಸುತ್ತೆ ನೋಡೋದಕ್ಕೆ. ಹೌದು, ಅಷ್ಟೇ ಸಿಂಪಲ್ಲು, ಬಟ್ ತುಂಬಾ ಇದರಿಂದ ಉಪಯೋಗ ಇದೆ. ನಾವು ಫಸ್ಟು 5 ಗುರುವಾರಗಳ ಕಾಲನಾದ್ರೂ ಇದನ್ನು ಮಾಡಬಹುದು, ಅಥವಾ 5 ದಿನ ಬೇಕಾದ್ರೂ ನೀವು ಮಾಡಬಹುದು. ಅದು ನಿಮಗೆ ಬಿಟ್ಟಿದ್ದು. 5 ದಿನ ಮಾಡ್ತೀನಿ ಅಂತ ಅಂದರೆ ಮನೆಯೆಲ್ಲ ನಾವು ಗುರುವಾರ ಯಾವ ಥರ ಮಾಡ್ತೀವಿ, ಮನೆಯೆಲ್ಲ ಫಸ್ಟು ನೆಲ ಎಲ್ಲ ಒರೆಸ್ಕೊಂಡು ನೀರಿಗೆ ಸ್ವಲ್ಪ ಗಂಜಲ ಎಲ್ಲ ಹಾಕಿ ಒರೆಸಿದ್ರೆ ಇನ್ನೂ ಒಳ್ಳೆಯದು. ತಲೆ ಸ್ನಾನ ಮಾಡಲೇಬೇಕು 5 ದಿನವೂ ಕೂಡ. ಪೂಜೆ ಪಾತ್ರೆನೆಲ್ಲ ಡೈಲಿ ತೊಳಿಬೇಕು. ಮತ್ತು ಅಕ್ಕಿ ನೀವೇನು ತೊಗೊಳ್ತೀರಾ ಅದನ್ನು 5 ದಿನವೂ ಕೂಡ ಬೇರೆ ಬೇರೆ ಅಕ್ಕಿ ತೊಗೊಳ್ಬೇಕು. ಬೆಲ್ಲನೂ ಅಷ್ಟೇ, 10 ಬೆಲ್ಲದ ಹಚ್ಚಿದ್ರೆ ಆಯಿತು, 5 ದಿನ ಪೂಜೆ ಮಾಡಬಹುದು. ಹಾಗೆ ನಿಮಗೆ ಯಾವುದು ತಂದು ಪೂಜೆ ಮಾಡೋದಕ್ಕಾಗುತ್ತೆ ಅಷ್ಟೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಬಹುದು. 5 ದಿನವೂ ಕೂಡ ನೀವು ತುಪ್ಪದ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇವಾಗ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು 5 ದಿನ ಬೇಕಾದ್ರೂ ಮಾಡ್ಬೋದು, 5 ವಾರ ಬೇಕಾದ್ರೂ ಮಾಡಬಹುದು. ಫಸ್ಟು ನೀವು ನಿರ್ಧಾರ ಮಾಡ್ಕೊಳ್ಳಿ, 5 ವಾರ ಮಾಡಬೇಕಾ ಅಥವಾ 5 ದಿನ ಮಾಡಬೇಕಾ ಅಂತ. ನಾನಿವಾಗ ಇದನ್ನು ಮನೇಲಿ ಬೇಕಾದ್ರೂ ಮಾಡಬಹುದು, ಅಥವಾ ನೀವು ರಾಯರ ಮಠಕ್ಕೆ ಹೋಗಿ ಬೇಕಾದ್ರೂ ಮಾಡಬಹುದು. ಇವಾಗ ತುಂಬ ದೂರ ಇರ್ತಾರೆ, ಅಂದರೆ ಮಠ ತುಂಬ ದೂರ ಇರುತ್ತೆ, ಅಲ್ಲಿಗೆ ಪ್ರತಿದಿನ ಅಥವಾ ಪ್ರತಿ ಗುರುವಾರ ಹೋಗಿ ಬೆಲ್ಲದ ದೀಪ ಸೇವೆ ಮಾಡೋದಕ್ಕಾಗೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಮನೇಲೇ ಮಾಡ್ಬೋದು. ನಾನು ಕೂಡ ಈ ಸೇವೆಯನ್ನು ಮಠಕ್ಕೆ ಹೋಗಿ ಮಾಡಬೇಕು ಅಂತ ಇಷ್ಟ ಇದ್ರೂ ಕೂಡ ನಾನು ಯಾವಾಗ ಮಠಕ್ಕೆ ಹೋಗ್ತೀನಿ ಆವಾಗ ಮಾಡಿದ್ರೂ ಆಗುತ್ತೆ. ಇವಾಗ ಮನೇಲೇ ಈ ಸೇವೆಯನ್ನು ಮಾಡಬಹುದು. ನಾನು ಕೂಡ ಈ ಸೇವೆಯನ್ನು ಮನೇಲೇ ಮಾಡ್ತೀನಿ. ಇದರಿಂದ ತುಂಬ ಉಪಯೋಗ ಇದೆ. ರಾಯರು ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ. ಇವಾಗ ನೀವು ಮನೆ ಕಟ್ಟಿಲ್ಲ ಅಂತ ಅಂದರೆ, ಅಥವಾ ಸಂತಾನ ಭಾಗ್ಯ ಇಲ್ಲ ಅಂತಂದರೆ, ಮುಖ್ಯವಾಗಿ ಎಲ್ಲರೂ ಎದುರಿಸ್ತಾ ಇರೋದು ಸಾಲ ಬಾಧೆ. ಇಷ್ಟೇ ನಾವು ಪ್ರಯತ್ನ ಪಟ್ಟರೂ ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ, ಮನೇಲಿ ಕಿರಿಕಿರಿ ಇದೆ, ಅಥವಾ ಆರೋಗ್ಯ ಸರಿ ಇಲ್ಲ, ಈ ಥರ ಹೇಳ್ತಾ ಹೋದರೆ ವಿದ್ಯಾಭ್ಯಾಸ ಆಗಿರ್ಬೋದು, ಕೆಲಸದ್ದಾಗಿರ್ಬೋದು, ಈ ಥರ ಹೇಳ್ತಾ ಹೋದರೆ ಸಮಸ್ಯೆಗಳಂತೂ ಮುಗಿಯೋದೇ ಇಲ್ಲ. ಎಷ್ಟೊಂದು ಕಷ್ಟಗಳಿರುತ್ತೆ. ಏನೇ ಮಾಡಿದ್ರೂ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರು ಇದನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ರಾಯರ ಭಕ್ತರಿಗೆ ಗೊತ್ತು ರಾಯರ ಶಕ್ತಿ ಏನು ಅಂತ. ಅಂತಂದರೆ ಬೇರೆ ಏನೋ ಕೆಲಸ ಮಾಡದೆ ಇದನ್ನು ಮಾತ್ರ ಮಾಡಿದ್ರೆ ಆಗುತ್ತಾ ಅಂತ ಕೇಳೋರು ಕೂಡ ಇದ್ದಾರೆ. ಅಂಥವ್ರು ಏನೂ ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ, ನಮ್ಮ ಪ್ರಯತ್ನ ಮ್ಯಾಕ್ಸಿಮಮ್ ನಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟೂ ಮಾಡಬೇಕು. ಜೊತೆಗೆ ಈ ಸೇವೆಯನ್ನು ಮಾಡಿ ನೀವೇ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ಇವಾಗ ಅದು ದೀಪದ ಆರತಿಯನ್ನು, ಬೆಲ್ಲದ ದೀಪದ ಆರತಿಯನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ತಟ್ಟೆ ತೊಗೊಳ್ಳಿ, ಒಂದು ಸಣ್ಣದ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು 1/4 kg ಅಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಈ ಥರ ಬೆಲ್ಲ ತೊಗೊಂಡ್ರೆ ಒಳ್ಳೆಯದು, ಅಂದರೆ ಅದಕ್ಕೆ ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ. ನೀವು ಬತ್ತಿಲಿ ಬೇಕಾದ್ರೂ ಹಚ್ಬಹುದು, ಅಥವಾ ತುಪ್ಪದ ಬತ್ತಿ, ಅಥವಾ ಏನು ಮಾಮೂಲಿ ಬತ್ತಿ ಬರುತ್ತಲ್ಲ ಆ ಥರ ಬತ್ತಿಲು ಬೇಕಾದ್ರೂ ನೀವು ಹಚ್ಚಬಹುದು. ಅದಕ್ಕೆ ತುಪ್ಪದಿಂದ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸಿರೋದು GRB ತುಪ್ಪ ತೊಗೊಂಡಿದ್ದೀನಿ. ಮನೆಯಲ್ಲೇ ನೀವು ಶುದ್ಧವಾಗಿ ತುಪ್ಪವನ್ನು ತಯಾರು ಮಾಡ್ಕೊಳ್ಬಹುದು. ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಈ ಥರ ರೆಡಿ ತುಪ್ಪನೇ ತೊಗೊಂಡು ಬಂದು ದೀಪನ ಹಚ್ಚಿದ್ದೀನಿ. ನೀವು ಈ ಥರ ದೀಪ ಹಚ್ಚಿದ್ರೂ ಕೂಡ ಪೂಜೆ ಮಾಡುವಾಗ ಮಾಮೂಲಿ 2 ದೀಪಗಳನ್ನು ಏನು ಹಚ್ಚುತ್ತೀರಾ ಅದನ್ನು ಹಚ್ಚಲೇಬೇಕು. ಅದ್ರ ಜೊತೆಗೆ ಇದನ್ನ 2 ಹಚ್ಚಿ ಲಾಸ್ಟಿಗೆ ಆರತಿ ಮಾಡೋದು. ಫಸ್ಟು ಅವೆರಡು ದೀಪಗಳನ್ನು ಹಚ್ಚಿ ಗಣಪತಿ ಪೂಜೆ ಮಾಡಿ, ನಂತರ ನೀವು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ರಾಯರಿಗೆ ಪೂಜೆ ಮಾಡಬೇಕಾಗತ್ತೆ. ನೀವು ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ಮಾಮೂಲಿ ಯಾವ ಥರ ಪೂಜೆ ಮಾಡ್ತೀರಾ ಅದೇ ಥರ ಫೋಟೋ ಎಲ್ಲ ಒರೆಸಿ, ಗಂಧ ಇಟ್ಟು, ಹೂವಿನ ಅಲಂಕಾರ ಮಾಡಿ, ತುಳಸಿಯನ್ನು ಏರಿಸಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನಂತರ ನೀವು ಈ ದೀಪ ಹಚ್ಚೋದಕ್ಕಿಂತ ಮುಂಚೆ ರಾಯರ ಬಳಿ ಸಂಕಲ್ಪ ಮಾಡ್ಕೊಳ್ಳಿ, ಅಂದರೆ ನಾವು ಯಾವ ಕಾರಣಕ್ಕೆ ಈ ದೀಪವನ್ನು ಹಚ್ಚುತ್ತಾ ಇದ್ದೀವಿ ಅಂತ. ಅದೇ ಹೇಳಿದ್ನಲ್ಲ, ನಿಮ್ದು ಏನು ಸಮಸ್ಯೆ ಇದೆ ಅಥವಾ ನಿಮಗೆ ಏನು ಇಷ್ಟಾರ್ಥ ಈಡೇರಬೇಕಾಗಿದೆ ಅದನ್ನು ರಾಯರ ಹತ್ರ ಹೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ನಾನು ಈ ಥರ 5 ಗುರುವಾರ ಅಥವಾ 5 ದಿನ ನಾನು ಪೂಜೆಯನ್ನು ಮಾಡ್ತೀನಿ ರಾಯರೇ, ನನಗೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಅಥವಾ ಈ ಇಷ್ಟಾರ್ಥ ನೆರವೇರಿಸ್ಕೊಡಿ ರಾಯರೇ ಅಂತ ನೀವು ಕೇಳಿಕೊಂಡು, ನಂತರ ನೀವು ಪೂಜೆ ಎಲ್ಲ ಮಾಡಿ ಆದಮೇಲೆ ತುಪ್ಪದ ಆರತಿಯನ್ನು, ತುಪ್ಪದಲ್ಲಿ ಬತ್ತಿಯನ್ನು ಮಾಡ್ಕೊಂಡು, ಇವಾಗ ಬೆಲ್ಲದ ಆರತಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ರಾಯರಿಗೆ
ಆರತಿ ಮಾಡಬೇಕಾಗತ್ತೆ. ಫಸ್ಟು ಇವಾಗ 5 ನಾನು ಮುಂದೆ ಗಂಧವನ್ನು ಇಟ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ರಾಯರಿಗೆ ಅರಿಶಿನ ಕುಂಕುಮ ಇಡೋದಿಲ್ವಲ್ಲ, ಹಾಗಾಗಿ ನಾನು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟಿಲ್ಲ. ಬರೀ ಗಂಧ ಮಾತ್ರ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೂವು, ಒಂದು ತುಳಸಿ ದಳವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರ ರಾಯರಿಗೆ ಆರತಿಯನ್ನು ಮಾಡ್ತೀನಿ. ನಾನು ಇದೇ ಥರ ಸಿಂಪಲ್ಲಾಗಿ ಮಾಡಿರೋದು. ಇದು ಇದೇ ಸರಿನಾ ಅಂತ ನೀವು ಕೇಳೋದಾದರೆ ಅದೇ ಸರಿ ಇದೇ ಸರಿ ಅಂತ ಹೇಳೋದಿಲ್ಲ. ನಂಬಿಕೆಯಿಂದ ತಪ್ಪಿಲ್ಲದೆ ಮಾಡಿದರೆ ಖಂಡಿತವಾಗಿಯೂ ರಾಯರು ಒಪ್ಕೊಳ್ತಾರೆ. ನಾನು ಇದೇ ರೀತಿಯಾಗಿ ಮಾಡೋದು ತುಂಬಾ ಒಳ್ಳೆಯದು. ನಂಬಿಕೆ ಇಲ್ಲದೆ ನೀವೇನೇ ಮಾಡಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ. ನಂಬಿಕೆಯಿಂದ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗಿಯೇ ಆಗುತ್ತೆ. ನಂತರ ಫಸ್ಟು ನೀವು ಪೂಜೆ ಎಲ್ಲ ಮಾಡಿಕೊಂಡು ನೀವು ನಂತರ ಇವಾಗ ಏನು ಬೆಲ್ಲದಲ್ಲಿ ದೀಪವನ್ನು ಮಾಡ್ಕೊಂಡಿರ್ತೀವಿ, ಆರತಿಯನ್ನು ಮಾಡ್ಕೊಂಡಿರ್ತೀವಿ, ಅದರಿಂದ ರಾಯರಿಗೆ ಆರತಿಯನ್ನು ಮಾಡೋದು. ನಂತರ ನೈವೇದ್ಯಕ್ಕೆ ಇಡೋದು. ನೀವು ನೈವೇದ್ಯಕ್ಕೆ ಏನು ಬೇಕಾದ್ರೂ ಇಡಬಹುದು. ಹಣ್ಣು ಕಾಯಿ ಇಡ್ಬೋದು ಅಥವಾ ಹಾಲು ಇಡ್ಬೋದು. ರಸಾಯನ ಬಾಳೆಹಣ್ಣಲ್ಲಿ ಮಾಡ್ತಾರಲ್ಲ ರಸಾಯನ ಹಣ್ಣುಗಳನ್ನು ಹಾಕಿ ಅದನ್ನು ಮಾಡಬಹುದು. ಹೆಸರುಬೇಳೆ ಪಾಯಸ, ಕಡಲೆಬೇಳೆ ಹೂರ್ಣ, ನಿಮ್ಮ ಕೈಲಿ ಶಕ್ತಿ ಅನುಸಾರ ಎಷ್ಟು ಆಗುತ್ತೆ ನಿಮ್ಮ ಕೈಲಿ ಅಷ್ಟನ್ನು ನೀವು ಮಾಡಬಹುದು. ಅದೇ ಮಾಡಬೇಕು ಇದೇ ಮಾಡಬೇಕಂತೇನಿಲ್ಲ. ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ನೈವೇದ್ಯಕ್ಕಿಟ್ಟು 101 ಬಾರಿ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಪೂಜೆ ಮಾಡಿದ ತಕ್ಷಣ ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು, ರಾಯರ ಮುಂದೆ ಕೂತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಹೇಳಿ ಎಷ್ಟೋ ನಿಮ್ಮ ಮನಸ್ಸಿನಲ್ಲಿ ಭಾರ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಏನೋ ಒಂಥರ ಚೇಂಜಸ್ ಅಂತ ನಿಮಗೇನೆ ಅನ್ನಿಸ್ತಾ ಇರುತ್ತೆ. 5 ದಿನ ಮಾಡ್ತೀವಿ ಅಂತಂದರೆ 5 ದಿನವೂ ಕೂಡ ನೀವು ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ. 5 ಗುರುವಾರ ಮಾಡ್ತೀನಿ ಅಂದ್ರೂ ನೀವು ಇದೇ ಥರ ಮಾಡಲೇಬೇಕಾಗುತ್ತೆ. ಈ ಸೇವೆಯನ್ನು ಮಾಡೋದಕ್ಕೆ ರಾಯರ ಫೋಟೋ ಅಥವಾ ವಿಗ್ರಹ ಇರಲೇಬೇಕು. ಮದುವೆ ಆಗಿರೋರು ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ. ನೀವು 5 ದಿನ ಮಾಡಿದರೆ 5 ದಿನ, 5 ಗುರುವಾರ ಮಾಡಿದರೆ 5 ಗುರುವಾರ. ನಾನ್ ವೆಜ್ ತಿನ್ನೋರು ಮಾಡಬಹುದಾ ಅಂತ ಕೇಳೋದಾದರೆ ನೀವು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಬೇಕಾಗುತ್ತೆ. ಗುರುವಾರ ಬೇಗ ಎದ್ದು ಅವತ್ತು ಕೂಡ ಗಂಜಿ ಹಾಕಿ ಇನ್ನೊಂದು ಸಲ ನೆಲ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡಿ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಪೂಜೆ ಮಾಡಿದ ದಿನ ನಾನ್ ವೆಜ್ ತಿನ್ನಬಾರ್ದು. ಮನೇಲೂ ಕೂಡ ಮಾಡಿರೋದನ್ನು ಕೂಡ ಇಡಬಾರ್ದು. 5 ದಿನ ಮಾಡ್ತೀನಿ ಅಂದರೆ 5 ದಿನವೂ ಕೂಡ ನೀವು ನಾನ್ ವೆಜ್ ತಿನ್ನಬಾರ್ದು. ಮನೇಲಿ ಕೂಡ ನಾನ್ ವೆಜ್ ಇರಬಾರ್ದು. ನೀವು ಅವತ್ತು ಪೂಜೆ ಎಲ್ಲ ಮಾಡಬೇಕಾದ್ರೆ ಮಠ ಹತ್ರದಲ್ಲಿದೆ ಅಂತಂದರೆ ನೀವು ಅಲ್ಲಿಗೂ ಹೋಗಿ ಸೇವೆಯನ್ನು ಮಾಡಬಹುದು. ಕೊನೆಯದಾಗಿ ಮತ್ತೊಂದು ಕೇಳ್ತೀರಾ, ನೀವು ಅಕ್ಕಿ ಮತ್ತು ಬೆಲ್ಲವನ್ನು ಏನು ಮಾಡಬೇಕು ಅಂತ. ದೀಪ ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು. ಹಾಗೆಯೇ ಅಂದರೆ ದೀಪ ಆರೋವರೆಗೂ ಹಾಗೆಯೇ ಬಿಟ್ಟು ನಂತರ ಆ ಅಕ್ಕಿ ಬೆಲ್ಲ ಏನು ಮಾಡಬೇಕು ಅಂತ ಕೇಳೋದಾದರೆ ನೀವು ಮಠಕ್ಕೆ ಹೋದರೆ ಅಲ್ಲೇ ಬೇಕಾದರೆ ಅರ್ಚಕರು ಏನಿರ್ತಾರೆ ಅವ್ರಿಗೆ ಕೊಟ್ಟು ಬರ್ಬೋದು. ಅದನ್ನು ಪ್ರಸಾದ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ನೀವು ಮನೇಲಿದ್ದು ಈ ಸೇವೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳೋದಾದರೆ ಏನು ಮಾಡೋದು ಅಂತ ಕೇಳೋದಾದರೆ ಬೆಲ್ಲ ಮತ್ತು ಅಕ್ಕಿ ನೀವೇನು ಉಳ್ಕೊಂಡಿರುತ್ತೆ ಅದರಲ್ಲಿ ನೀವು ಏನಾದರೂ ಸಿಹಿಯನ್ನು ಮಾಡ್ಕೊಳ್ಬಹುದು. ಅಂದರೆ ಪೊಂಗಲ್ಲು, ಪಾಯಸ ನೀವೇನಾದ್ರೂ ಮಾಡ್ಬೋದು. ಅದರಿಂದ ಮಾಡಿ ನೀವು ಮನೆಯವರೆಲ್ಲರೂ ಕೂಡ ಅದರಲ್ಲಿ ಊಟ ಮಾಡಬಹುದು. ಅಥವಾ ಬೇರೆಯವ್ರು ಯಾರು ಮನೆಗೆ ಬರ್ತಾರೆ ಅವರಿಗೂ ಕೂಡ ಅದರಲ್ಲಿ ಸ್ವೀಟನ್ನು ಮಾಡಿ ನೀವು ಕೊಟ್ಟರೆ ತುಂಬಾ ಒಳ್ಳೆಯದು. ಅದನ್ನು ವೇಸ್ಟ್ ಮಾಡಬೇಡಿ. ಇವಾಗ ಬೆಲ್ಲ ಅಕ್ಕಿ ನೀವೇನು ಅದರಲ್ಲಿ ದೀಪ ಹಚ್ಚಿರ್ತೀರ ಅದನ್ನು ವೇಸ್ಟ್ ಮಾಡಬಾರ್ದು. ಅಥವಾ ಹಾಗೆ ಎತ್ತಿಡೋದು ಎಸೆಯೋದು ಆ ಥರ ಏನೂ ಮಾಡಬಾರ್ದು. ಅದರಲ್ಲಿ ಪ್ರಸಾದ ರೆಡಿ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ತಿನ್ನಿ, ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ ಎಷ್ಟು ಸರಳವಾಗಿ ಈ ಸೇವೆಯನ್ನು ಮಾಡಬಹುದು ಅಂತ. ರಾಯರನ್ನು ನಂಬಿದರೆ ಖಂಡಿತವಾಗಿಯೂ ಅವ್ರು ಕೈ ಬಿಡೋದಿಲ್ಲ. ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ರಾಯರಿಗೆ ಎಲ್ಲದನ್ನು ಒಪ್ಪಿಸಿ ರಾಯರು ಖಂಡಿತವಾಗಿಯೂ ಎಲ್ಲದನ್ನು ಕೂಡ ಸರಿ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇದರಿಂದ ಸ್ವಲ್ಪನಾದರೂ ಯೂಸು ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ರಾಯರ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.